ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅಂತ ಮೇಲೆ ನೋಡಿದರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಸಖತ್ ಟೇಸ್ಟಿಯಾಗಿರುವಂತಹ ಮಲ್ಲಿಗೆ ಇಡ್ಲಿ, ಕ್ರಿಸ್ಪಿಯಾಗಿರುವಂತಹ ವಡೆ, ಹೋಟೆಲ್ ಚಟ್ನಿ, ಸಖತ್ ಟೇಸ್ಟಿಯಾಗಿರುವಂತಹ ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಂಬರೋಣವಾ. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಕಪ್ ಉದ್ದಿನಬೇಳೆ, ಅದೇ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. 3 ಕಪ್ ಅಕ್ಕಿ, 1 ಕಪ್ ಉದ್ದಿನಬೇಳೆ, 1 ಕಪ್ ಅವಲಕ್ಕಿ. ಇದನ್ನು 2-3 ಸರಿ ಚೆನ್ನಾಗಿ ತೊಳಿಬೇಕು. ಅದರಲ್ಲೆಲ್ಲ ಧೂಳಿರುತ್ತಲ್ಲ, ಚೆನ್ನಾಗಿ ತೊಳ್ಕೊಬೇಕು. ಇವಾಗ ತೊಳೆದಿದ್ದಾಗಿ 8 ಗಂಟೆ ಕಾಲ ನೆನೆಸ್ಕೊಳ್ಳೋಣ. ಇದು ನೆಂದಿದ್ದು ಕೂಡ ಆಗಿದೆ. ಇದು ನುಣ್ಣಗೆ ರುಬ್ಕೊಂಬಂದ್ಬಿಡೋಣ. ನೀವು ಮನೇಲಿ ಗ್ರೈಂಡರ್ ಇದ್ದರೆ ಗ್ರೈಂಡರ್ಗೆ ಹಾಕಿ, ಮಿಕ್ಸಿ ಇದ್ದರೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಹಿಟ್ಟು ಕೂಡ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ರುಬ್ಬಿದ್ದೀನಿ. ಫುಲ್ಲು ಸಾಫ್ಟಾಗಿ ರುಬ್ಬೇಕು. ಇಡ್ಲಿಗೆ, ಮಲ್ಲಿಗೆ ಇಡ್ಲಿಗೆ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡ್ಕೊತಿದ್ದೀನಿ. ಇದನ್ನು ಓವರ್ ನೈಟ್ ಬಿಟ್ಬಿಡೋಣ. ಇದನ್ನು ಇವಾಗ ಹಿಟ್ಟು ಕೂಡ ರೆಡಿಯಾಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇಡ್ಲಿಗೆ ಇಟ್ಕೊಳ್ಳೋದೊಂದೇ ಬಾಕಿ. ಈಗ ಇಡ್ಲಿಗೆ ಇಟ್ಕೊಳ್ಳೋಣವಾ, ಬನ್ನಿ. ಇಡ್ಲಿ ಪ್ಲೇಟಿಗೆ ಎಣ್ಣೆ ಸವರಿಟ್ಕೊಂಡಿದ್ದೀನಿ. ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ಹೇಗೆ ಮಾಡೋದಂದರೆ ನನ್ನ ವಿಡಿಯೋ ನೋಡಿ, ನನ್ನ ಯೂಟ್ಯೂಬ್ ಚಾನಲಿಗೆ ಒಂದು ಸರಿ ವಿಸಿಟ್ ಮಾಡಿ ನೋಡಿ. ಇವಾಗ ಇಡ್ಲಿಗೆ ಇಟ್ಕೊಳ್ಳೋಣ. 15 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಇಡ್ಲಿನ. ರೆಡಿಯಾಗಿದೆ. ಇದು ನಮ್ಮ ಮನೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸಖತ್ ಸಾಫ್ಟ್ ಆಗಿರೋ ಮಲ್ಲಿಗೆ ಇಡ್ಲಿ ರೆಡಿಯಾಗಿದೆ. ಇಡ್ಲಿ ಒಂದು ಮಾಡಿದರೆ ಅಲ್ಲಿಗೆ ಕಂಪ್ಲೀಟ್ ಆಗಲ್ಲ. ಈಗ ನೆಕ್ಸ್ಟ್ ವಡೆ ಮಾಡ್ಕೊಳ್ಳೋಣ. ನಾನಿಲ್ಲಿ ನೈಟ್ ನೆನೆಸ್ತಾ ಇದ್ದೀನಿ. 1 ಕಪ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಓವರ್ ನೈಟ್ ನೆನೆಸ್ಕೊಳ್ಳೋಣ. ಇವಾಗ ಉದ್ದಿನಬೇಳೆ ಕೂಡ ನೆಂದಿದ್ದಾಗಿದೆ. ಇವಾಗ ನುಣ್ಣಗೆ ರುಬ್ಕೊಂಡ್ಬಂದುಬಿಡೋಣ. ಇದನ್ನು ನೀರು ಹಾಕ್ದಲ್ಲೇ ರುಬ್ಬೋಣ. ಸಣ್ಣ ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು. ನೀರು ಹಾಕಿದರೆ ಅದು ಮತ್ತು ಅದಕ್ಕೆ ಅಕ್ಕಿ ಹಾಕು, ಕಾರ್ನ್ಫ್ಲೋರ್ ಹಾಕು, ಅದೆಲ್ಲ ರಿಸ್ಕು. ಈ ಥರ ರುಬ್ಬಿ ನೋಡಿ, ವಡೆ ಮಾಡಿ ನೋಡಿ. ನೀರು ಹಾಕ್ದಲ್ಲೇ ಸಖತ್ ಟೇಸ್ಟಿಯಾಗಿ ಕ್ರಿಸ್ಪಿ ಆ್ಯಂಡ್ ಸಾಫ್ಟಾಗಿ ಬರುತ್ತೆ ವಡೆ ಮಾತ್ರ. ಇಷ್ಟು ಗಟ್ಟಿಗೆ ರುಬ್ಕೋಬೇಕು. ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಸಿ ಶುಂಠಿ ಗ್ಯಾಸ್ ಆಗದೆ ಇರಲಿ ಅಂತ, ತೆಂಗಿನಕಾಯಿ ರುಚಿಗೆ, ಕರ್ಬೇವಿನ ಸೊಪ್ಪು ಆರೋಗ್ಯಕ್ಕೆ, ಕೊತ್ತಂಬರಿ ಸೊಪ್ಪು. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮನೆ ರೋಡ್ ಸೈಡ್ ಇರೋದ್ರಿಂದ ಸ್ವಲ್ಪ ಗಲಾಟೆನೇ ಜಾಸ್ತಿ. ಏನು ಮಾಡಿದ್ರು ಕಡಿಮೆನೇ ಆಗೋಲ್ಲ. ಯಾವಾಗ ನಾನು ವಾಯ್ಸ್ ರೆಕಾರ್ಡ್ ಮಾಡಿದರೂ ಇದ್ದೇ ಇರುತ್ತೆ. ರಾತ್ರಿ ಮಾಡಿ, ಮಧ್ಯಾಹ್ನ ಮಾಡಿ, ಬೆಳಗ್ಗೆ ಮಾಡಿ. ಪ್ಲೀಸ್ ಈ ಥರ ನೀಟಾಗಿ ಅದನ್ನು ಹೊಡಿಬೇಕು. ಚೆನ್ನಾಗಿ ಬರುತ್ತೆ ಈ ವಡೆ. ಈಗ ನಾನು ಎಣ್ಣೆ ಕೂಡ ಕಾದಿದೆ. ವಡೆ ಪುಟ್ಟದಾಗಿ ಹಾಕೋತಿದ್ದೀನಿ. ಹೋಟೆಲ್ ಸ್ಟೈಲಲ್ಲಿ ದೊಡ್ಡದೇನು ಮಾಡ್ತಾಯಿಲ್ಲ.
ಪುಟ್ಟದಾಗಿ ಮಕ್ಕಳು ಕೈಯಲ್ಲಿ ಇಟ್ಕೊಂಡು ತಿನ್ನೋಕ್ಕೂ ಕೂಡ ಈಸಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇರೋದಲ್ವ, ಹಂಗಾಗಿ ನಾನಿಲ್ಲಿ ಸಣ್ಣ ವಡೆ ಮಾಡ್ತಿದ್ದೀನಿ. ನಿಮಗೆ ದೊಡ್ಡದು ಹೋಟೆಲ್ ಥರ ಬೇಕಂದರೆ ಅದನ್ನೇ ಮಾಡ್ಕೊಳ್ಳಿ. ನಾನಿಲ್ಲಿ ಪುಟ್ಟದೇ ಮಾಡ್ತಿದ್ದೀನಿ. ಈಗೆಲ್ಲ ವಡೆ ಹಾಕ್ಕೊಂಡಿದ್ದೀನಿ. ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಕರ್ಕೊಳ್ಳೋಣ ವಡೆನ. ವಡೆ ಮಾತ್ರ ಸಖತ್ತಾಗಿ ಬಂದಿದೆ, ಟೇಸ್ಟು ಅಷ್ಟೇ ಸೂಪರಾಗಿದೆ. ಮಧ್ಯೆ ಆ ತೆಂಗಿನಕಾಯಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಸಿಗ್ತಾ ಇರ್ತಲ್ಲ, ಸಖತ್ತಾಗಿರುತ್ತೆ. ನೀವು ಸಂಜೆ ಹೊತ್ತು ಇದನ್ನು ಮೊಸರು ಜೊತೆಗೆ ಹಾಕ್ಕೊಂಡು ತಿನ್ಬೋದು. ಮಕ್ಕಳು ಸಂಜೆ ಹೊತ್ತು ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರೆ, ಈ ಗಾಳಿ ಕಾಲ, ಅವಾಗ ಈ ಥರ ವಡೆ ಮಾಡಿಟ್ಕೊಂಡ್ರೆ ಅವ್ರಿಗೂ ಕೂಡ ಮೊಸರು ಜೊತೆಗೆ ಮೇಲೆ ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಖಾರ ಹಾಕ್ಕೊಡಿ, ಅವರು ಕೂಡ ಖುಷಿಯಾಗಿ ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಪುಟ್ಟ ವಡೆಗಳು ಅಲ್ಲ. ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಕ್ರಿಸ್ಪಿಯಾಗಿರುವಂತಹ ವಡೆ. ಈಗ ವಡೆ ಕೂಡ ರೆಡಿಯಾಗಿದೆ. ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಟೇಸ್ಟು ಅಷ್ಟೇ ಸೂಪರಾಗಿ ಬಂದಿದೆ. ಇವಾಗ ಇದು 2 ಆದರೆ ಸಾಕು. ಸಾಂಬಾರು ಬೇಕಲ್ವಾ, 1 ಕಪ್ ತೊಗರಿಬೇಳೆ, ಅರ್ಧ ಕಪ್ ಹೆಸರುಬೇಳೆ, ಸ್ವಲ್ಪ ಕಡಲೆಬೇಳೆ, ಇದಿಷ್ಟು ತೊಳೆದಿದ್ದೀನಿ. ಅದಕ್ಕೆ 2 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, ಟೊಮೊಟೊ, 2 ಟೊಮೊಟೊ, ಕರಿಬೇವಿನ ಸೊಪ್ಪು ಸ್ವಲ್ಪ ಇದು ಹಂಗೆ ಹಾಕ್ತಿದ್ದೀನಿ, ಕೈಯಲ್ಲೇ ಕಟ್ ಮಾಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬೇಡ ಅಂದರೆ ನೀವು ಎಣ್ಣೆ ಹಾಕ್ಕೋಬೋದು. ಹೀಗೆ ಇದನ್ನು 1-3 ವಿಜಿಲ್ ಕೂರಿಸ್ಕೊಳ್ಳೋಣ. ಬೇಳೆ ನೀಟಾಗೆಲ್ಲ ಬೆಂದಿರುತ್ತೆ. ಈಗ ಬೆಂದಿದ್ದು ಕೂಡ ರೆಡಿಯಾಗಿದೆ ನೋಡಿ. ಇದನ್ನು ಇದರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಬೇಳೆನೆಲ್ಲ ನೀಟಾಗಿ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಗ್ಗರಣೆಗೆ ತುಪ್ಪ ಹಾಕೋತಿದ್ದೀನಿ. ತುಪ್ಪ ಬೇಡ ಅಂದರೆ ನೀವು ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ನಾನು ಬೈಕೋಬೇಡಿ. ತುಪ್ಪ ಕಾದಿದೆ. ಸಾಸಿವೆ, ಜೀರಿಗೆ, ಇಂಗು, ಎರಡು ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈ ಥರ ನೀವು ಕೈಯಲ್ಲಿ ಕಟ್ ಮಾಡಿ ಹಾಕಿ, ಅದರ ಟೇಸ್ಟ್ ಬೇರೆಯೇ ಇರುತ್ತೆ. ಇದು ಚೆನ್ನಾಗಿ ಒಗ್ಗರಣೆ ಸಾಸಿವೆ ಎಲ್ಲ ಸಿದ್ದಿದೆ. ಇವಾಗ ಬೇಯಿಸಿಟ್ಕೊಂಡಿರುವಂತಹ ಬೇಳೆ ಹಾಕೊಳ್ಳೋಣ. ಇದು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀರು ಎಷ್ಟು ಬೇಕೋ ಅಷ್ಟು, ಕಾಯಲ್ಲಿ ರುಬ್ಬಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಿದ್ದೀನಿ. ಈ ಥರ ಕಾಯಿ ಹಾಲು ಹಾಕಿ ಮಾಡಿ ಸಾಂಬಾರು ಟೇಸ್ಟು ಸೂಪರಾಗಿ ಬರುತ್ತೆ. ಇನ್ನೊಂದು ಸತಿ ಮನೇಲಿ ಎಲ್ಲರೂ ಕೇಳ್ತಾರೆ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀರ ನೋಡೋ ಹಾಕ್ಕೊಳ್ಳಿ. ನಿಮ್ಮ ಖಾರ ನಿಮ್ಮ ಮನೇಲಿ ಈಗ ತಿಂತೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಅರಿಶಿನ, ಹುಣಸೆ ಹುಳಿ, ಟೊಮೊಟೊ ಹಾಕಿರೋದ್ರಿಂದ ಹುಣಸೆ ಹುಳಿ ನೋಡಿ ಹಾಕ್ಕೊಳ್ಳೋಣ. ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿ ಇದು ಒಂದು ಕುದೀಲಿ. ಇದಕ್ಕೆ ಸಾಂಬಾರು ಪೌಡರ್ ಹಾಕಿರಲಿಲ್ಲ, ಇವಾಗ ಸಾಂಬಾರು ಪೌಡರ್ ಹಾಕಿದ್ದೀನಿ. ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸರಿ ಕುದಿಸ್ಕೊಂಬಿಡೋಣ. ಒಂದು ಕುದ್ರೆ ನೋಡಿ ಕುದೀತಾ ಇದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಸಾಂಬಾರು ಕೂಡ.
ಮೇಲೆ ಕೊತ್ತಂಬರಿ ಸೊಪ್ಪು ಗಾರ್ನಿಷಿಗೆ. ಸಖತ್ ಟೇಸ್ಟಿಯಾಗಿರುವಂತಹ ಕಾಯಿ ಹಾಲಿನ ಸಾಂಬಾರು ರೆಡಿಯಾಗಿದೆ. ಇಡ್ಲಿ, ಸಾಂಬಾರು, ವಡೆ ರೆಡಿ ಆದಮೇಲೆ ಚಟ್ನಿ ಮಾಡಲೇಬೇಕಲ್ವಾ. ಇವಾಗ ಚಟ್ನಿನೂ ಮಾಡ್ಕೊಂಡ್ಬಂದ್ಬಿಡೋಣವಾ. ಒಂದು ಪ್ಯಾನಿಗೆ ಸ್ವಲ್ಪ ಕಡಲೆ ಬಿಸಿ ಮಾಡ್ಕೋತೀನಿ ನಾನು. ಕಡಲೆ ಬಿಸಿ ಮಾಡಿದ್ರೆ ಚಟ್ನಿ ಬೇಗ ಕೆಡಲ್ಲ ಅಂತ ಅಷ್ಟೇ. ಟೇಸ್ಟು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ನಾನು. ಇವಾಗ ಅದೇ ಪ್ಯಾನಿಗೆ ಹಸಿಮೆಣಸಿನ್ಕಾಯಿ, ಇದು ಕೂಡ ಎಣ್ಣೆ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ಚೆನ್ನಾಗಿ ಫ್ರೈ ಆಗಲಿ ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಕೂಡ ಫ್ರೈ ಆಗಿದೆ. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಕೊತ್ತಂಬರಿ ಹಸಿದು ಹಾಕಬೇಡಿ, ಈ ಥರ ಫ್ರೈ ಮಾಡಿಟ್ಕೊಳ್ಳಿ. ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಹೋಟೆಲಲ್ಲಿ ಚಟ್ನಿ ಹೇಗಿರುತ್ತೋ ಟೇಸ್ಟ್ ಅದೇ ರೀತಿ ಇರುತ್ತೆ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ರೆಡಿಯಾಗಿದೆ ಕೂಡ. ಚಟ್ನಿ ಮಿಕ್ಸಿಗೆ ಹಾಕೊಳ್ಳೋಣ. ಕಡಲೆ, ಹುರಿದಿರುವಂತಹ ಕಡಲೆ, ತೆಂಗಿನಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಸಕ್ಕರೆ ಟೇಸ್ಟಿಗೆ, ಹುಣಸೆ ರಸ, ಇದಿಷ್ಟನ್ನು ನಾವು ರುಬ್ಕೊಂಬಂದ್ಬಿಡೋಣ. ರುಬ್ಕೊಂಡಿದ್ದಾಗಿದೆ. ಇವಾಗ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಬಂದ್ಬಿಡ್ತೀನಿ. ನೋಡಿ, ಚಟ್ನಿ ಕೂಡ ರೆಡಿಯಾಗಿದೆ. ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನೀವು ನೀರು ಚಟ್ನಿ ಬೇಕೆಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಯಾರಿಗೂ ನೀರು ಇಷ್ಟ ಆಗೋಲ್ಲ ಚಟ್ನಿ, ಹಾಗಾಗಿ ನಾನು ಗಟ್ಟಿಗೆ ಮಾಡಿದ್ದೀನಿ. ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಪತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಒಂದು ಒಣಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ರೆಡಿಯಾಗಿದೆ. ಚಟ್ನಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇಡ್ಲಿ, ವಡೆ, ಚಟ್ನಿ, ಸಾಂಬಾರು ಎಲ್ಲ ರೆಡಿಯಾಗಿದೆ. ತಿನ್ನೋದೊಂದೇ ಬಾಕಿ. ಈ ಥರ ಬ್ರೇಕ್ಫಾಸ್ಟ್ ಇದ್ದರೆ ಯಾರು ತಾನೇ ಕೇಳ್ತಾರೆ ಹೇಳಿ, ಹೋಟ್ಲಿಗೆ ಹೋಗ್ತಾರೆ ಹೇಳಿ? ಎಲ್ಲರೂ ಮನೆಯಲ್ಲೇ ತಿಂತಾರೆ. ಹೋಟೆಲ್ ಸ್ಟೈಲಲ್ಲಿ ಚಟ್ನಿ, ಕಾಯಿ ಹಾಲಿನ ಸಾಂಬಾರು, ಮಲ್ಲಿಗೆ ಇಡ್ಲಿ, ಕ್ರಿಸ್ಪಿಯಾಗಿರೋಂತಹ ವಡೆ. ಯಾರಿಗೆಲ್ಲ ಈ ಬ್ರೇಕ್ಫಾಸ್ಟ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಖತ್ ಟೇಸ್ಟಿಯಾಗಿರುವಂತಹ ಮಲ್ಲಿಗೆ ಇಡ್ಲಿ, ಹೋಟೆಲ್ ಚಟ್ನಿ, ಕಾಯಿ ಹಾಲಿನ ಸಾಂಬಾರು ರೆಡಿಯಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಡೆ ಬಿಸಿದೆ, ಹಂಗಾಗಿ ಬಿದ್ದೋಯ್ತು, ಕೈ ಸುಡುತ್ತಿತ್ತಲ್ಲ ಹಂಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.